ಹೇಳಿ. ಇವಾಗ ತಾನೇ ಸೋಮವಾರನೇ ಅವ್ರ ಅಧಿಕಾರ ಸ್ವೀಕಾರ ಮಾಡಿರೋದು. ಅವ್ರೇನು ನೋಟಿಸ್ಗಳು ಬಂದಿದೆ, ಕುನ್ನಾ ಕಮಿಟಿ ರಿಪೋರ್ಟ್ ಆಗ್ಬೋದು, ಅಥವಾ ಈ PWD ಇದೆ ಲೋಕೋಪಯೋಗ ಸಚಿವೆಯಿಂದ ಬಂದಿದೆ, ಬೇರೆ CIDಯಿಂದ ಏನೇನು ಬಂದಿದೆ ನೋಟಿಸ್ಗಳು ಎಲ್ಲದನ್ನು ಪರಿಶೀಲನೆ ಮಾಡಿ ಅವ್ರು ಏನೇನು ಶಿಫಾರಸು ಮಾಡಿದ್ದಾರೆ, ನಮ್ಮ ಕಾನೂನುಬದ್ಧವಾಗಿ ಏನೇನು ಮಾಡಬೇಕು, ಏನೇನು ಉತ್ತರ ಕೊಡಬೇಕು ಎಲ್ಲ ಪರಿಶೀಲನೆ ಮಾಡಿ ಡೆಫಿನೆಟಾಗಿ ಅದಕ್ಕೆ ಉತ್ತರ ಕೊಟ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಭಿಮಾನಿಗಳಿಗೆ, ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ಸುರಕ್ಷತೆ ದೃಷ್ಟಿಯಿಂದ ಏನೇನು ಮಾಡಬೇಕು ಪ್ರತಿಯೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಹೊಸದಾಗಿ ಚುನಾವಣೆಗೆ ಬಂದಿರೋ ಸಮಿತಿ ಪದಾಧಿಕಾರಿಗಳು ಮತ್ತು ಸಮಿತಿ ಸದಸ್ಯರುಗಳೆಲ್ಲ ಸೇರಿ ಕ್ರಿಕೆಟ್ನ ಮತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಮರಳಿ ತರಲಿಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದು ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರು ಹೇಳ್ದಂಗೆ ನಾಳೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಒಳ್ಳೆ ಸಿಹಿಯ ಸುದ್ದಿನೇ ಆಗ್ಬೋದು ನಮ್ಮೆಲ್ಲ ಕ್ರಿಕೆಟ್ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ಅಂತ ನಮ್ಮ ಭರವಸೆ ಇದೆ. ಸೊ ಹಾಗೇನೆ ಇದು ಕುನ್ನಾ ರಿಪೋರ್ಟ್ ಕಡೆಯಿಂದ ಏನೇನು ಡೂಯಬಲ್ಸ್ ಇದೆಯೋ ಅದನ್ನ ಆದಷ್ಟು ಬೇಗ ನಾವು ಮಾಡಕ್ಕೆ ರೆಡಿ ಆಗ್ತಿದ್ದೀವಿ ಖಂಡಿತ. ಬಟ್ ಅದು ಸ್ವಲ್ಪ ಟೈಮ್ ತಗೊಳ್ಳೋದು, ಅದನ್ನು ಅವ್ರಿಗೆ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಇವರು DCMನವರು ಹೇಳಿದ್ದಾರೆ ಟೈಮ್ ತಗೊಳ್ಳೋದಕ್ಕೆಲ್ಲ ಪರವಾಗಿಲ್ಲ, ನೀವು ಮಾಡಿ, ನೀವು ಅದನ್ನು ನಿಧಾನಕ್ಕೆ ಮಾಡ್ಕೊಳ್ಳಿ, ಬಟ್ ಏನು ಡೂಯಬಲ್ಸ್ ಇದೆಯೋ ಎಲ್ಲ ಮಾಡಿ ಅಂತಲೂ ಹೇಳಿದ್ದಾರೆ. ಸೊ ಅದನ್ನು ಖಂಡಿತ ನಾವು ಮುಂದುವರಿಸ್ತೀವಿ. ಸೊ ಎಲ್ಲ ಮಾತಾಡ್ತಾ ಇದ್ದೀವಿ, ಎಲ್ಲ ವಿಷಯಗಳನ್ನ ಮಾತಾಡಿದ್ವಿ. ಇನ್ಫ್ಯಾಕ್ಟ್ ಹೋದ ಕಮಿಟಿ ಯಾರ್ಯಾರು ಇದ್ರೋ KSAನಲ್ಲಿ 6 ತಿಂಗಳು ಈ ಕುನ್ನಾ ರಿಪೋರ್ಟ್ ಮೇಲೆ ಕೂತಿದ್ರು, ಒಂದು ಕೆಲಸ ಮಾಡಿರಲಿಲ್ಲ. ಸೊ ನಾವು 2ನೇ ದಿವಸ, ಇದು 3ನೇ ದಿವಸ, ಭಾನುವಾರ ಮುಗ್ದಿದ್ದು ಎಲೆಕ್ಷನ್ಸು. ನಾವು ಸೋಮವಾರದಿಂದನೇ ನಾವು ಶುರು ಮಾಡ್ಕೊಂಡಿದ್ದೀವಿ ಕೆಲಸನ. 3ನೇ ದಿವಸ ನಾವು ಇಲ್ಲಿ ಬೆಳಗಾಮಿಗೆ ಬಂದು ನಾವು DCMನ ಮತ್ತು CMನ ಮೀಟ್ ಮಾಡಿದ್ದೀವಿ ಅಂತಂದರೆ ಅದರಲ್ಲೇ ನಿಮಗೆ ಗೊತ್ತಾಗತ್ತೆ ನಮ್ಮ ಯೋಚನೆ ಯಾವ ಥರ ಇದೆ, ಮುಂದಾಲೋಚನೆ ಯಾವ ಥರ ಇದೆ, ಏನೇನು ಮಾಡಬೇಕು ಅಂತಿದ್ದೀವಿ ಅಂತ ಇದರಿಂದನೇ ಗೊತ್ತಾಗಬೇಕು ನಿಮಗೆ. ಸೊ ಇದರಿಂದ ನಾವು ಏನೇನ್ರಿ ಇದರಿಂದ ನಿಮಗೆಲ್ಲ ಅರ್ಥ ಆಗಬೇಕು. ಸೊ ಖಂಡಿತ ನಮ್ಮ ವಿನಯ್ ಮೃತ್ಯುಂಜಯ ಅವ್ರು ಹೇಳ್ದಂಗೆ ಸೊ ಶೀಘ್ರದಲ್ಲೇ ಸ್ವಲ್ಪ ಸಿಹಿ ಸುದ್ದಿ ಸಿಗುವಂಥ ಒಂದು ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ನಮಸ್ಕಾರ. ಹೇಳಿ. ಇವಾಗ ತಾನೇ ಸೋಮವಾರನೇ ಅವ್ರ ಅಧಿಕಾರ ಸ್ವೀಕಾರ ಮಾಡಿರೋದು. ಅವ್ರೇನು ನೋಟಿಸ್ಗಳು ಬಂದಿದೆ, ಕುನ್ನಾ ಕಮಿಟಿ ರಿಪೋರ್ಟ್ ಆಗ್ಬೋದು, ಅಥವಾ ಈ PWD ಇದೆ ಲೋಕೋಪಯೋಗ ಸಚಿವೆಯಿಂದ ಬಂದಿದೆ, ಬೇರೆ CIDಯಿಂದ ಏನೇನು ಬಂದಿದೆ ನೋಟಿಸ್ಗಳು ಎಲ್ಲದನ್ನು ಪರಿಶೀಲನೆ ಮಾಡಿ ಅವ್ರು ಏನೇನು ಶಿಫಾರಸು ಮಾಡಿದ್ದಾರೆ, ನಮ್ಮ ಕಾನೂನುಬದ್ಧವಾಗಿ ಏನೇನು ಮಾಡಬೇಕು, ಏನೇನು ಉತ್ತರ ಕೊಡಬೇಕು ಎಲ್ಲ ಪರಿಶೀಲನೆ ಮಾಡಿ ಡೆಫಿನೆಟಾಗಿ ಅದಕ್ಕೆ ಉತ್ತರ ಕೊಟ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಭಿಮಾನಿಗಳಿಗೆ, ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ಸುರಕ್ಷತೆ ದೃಷ್ಟಿಯಿಂದ ಏನೇನು ಮಾಡಬೇಕು ಪ್ರತಿಯೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಹೊಸದಾಗಿ ಚುನಾವಣೆಗೆ ಬಂದಿರೋ ಸಮಿತಿ ಪದಾಧಿಕಾರಿಗಳು ಮತ್ತು ಸಮಿತಿ ಸದಸ್ಯರುಗಳೆಲ್ಲ ಸೇರಿ ಕ್ರಿಕೆಟ್ನ ಮತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಮರಳಿ ತರಲಿಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದು ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರು ಹೇಳ್ದಂಗೆ ನಾಳೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಒಳ್ಳೆ ಸಿಹಿಯ ಸುದ್ದಿನೇ ಆಗ್ಬೋದು ನಮ್ಮೆಲ್ಲ ಕ್ರಿಕೆಟ್ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ಅಂತ ನಮ್ಮ ಭರವಸೆ ಇದೆ. ಸೊ ಹಾಗೇನೆ ಇದು ಕುನ್ನಾ ರಿಪೋರ್ಟ್ ಕಡೆಯಿಂದ ಏನೇನು ಡೂಯಬಲ್ಸ್ ಇದೆಯೋ ಅದನ್ನು ಆದಷ್ಟು ಬೇಗ ನಾವು ಮಾಡಕ್ಕೆ ರೆಡಿ ಆಗ್ತಿದ್ದೀವಿ ಖಂಡಿತ. ಬಟ್ ಅದು ಸ್ವಲ್ಪ ಟೈಮ್ ತಗೊಳ್ಳೋದು, ಅದನ್ನು ಅವ್ರಿಗೆ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಇವರು DCMನವರು ಹೇಳಿದ್ದಾರೆ ಟೈಮ್ ತಗೊಳ್ಳೋದಕ್ಕೆಲ್ಲ ಪರವಾಗಿಲ್ಲ, ನೀವು ಮಾಡಿ, ನೀವು ಅದನ್ನು ನಿಧಾನಕ್ಕೆ ಮಾಡ್ಕೊಳ್ಳಿ, ಬಟ್ ಏನು ಡೂಯಬಲ್ಸ್ ಇದೆಯೋ ಎಲ್ಲ ಮಾಡಿ ಅಂತಲೂ ಹೇಳಿದ್ದಾರೆ. ಸೊ ಅದನ್ನು ಖಂಡಿತ ನಾವು ಮುಂದುವರಿಸ್ತೀವಿ.